ಯಾಕೆ ರಾಜು ಅವರೇ ಹಂಗೆ ನೋಡ್ತಾ ಇದ್ದೀರಾ ನನ್ನನ್ನು? ಕವಿತಾ, ಈ ಸ್ಯಾರಿನಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ ನೀನು? ಹೀರೋಯಿನಿ ಕಂಡಂಗೆ ಕಾಣಿಸ್ತಾ ಇದೆಯಾ ಗೊತ್ತಾ? ಎಷ್ಟು ಮುದ್ದಾಗಿ ಗೊಂಬೆ ಥರ ಕಾಣಿಸ್ಕೊಂತೀನಿ ನೋಡು. ಏನು ಕಾಲು ಎಳಿತಾ ಇದ್ದೀರಾ? ಅಯ್ಯೋ ಇಲ್ಲ ಕವಿತಾ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ? ನಿನಗಂತೂ ಈ ರೆಡ್ ಕಲರ್ ಸ್ಯಾರಿ ಮಸ್ತ್ ಸೂಟ್ ಆಗುತ್ತೆ. ನಾನು ಭಾಳ ಚಂದನದಂಗೆ ಕಾಣಕೊಂತೀವಿ ಗೊತ್ತಾ? ನಂದ ದೃಷ್ಟಿ ಎಷ್ಟು ಬೀಳುತ್ತೆ ನೋಡಿ ನಿನಗೆ. ಹೌದಾ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ ನಾನು? ಹ್ಞೂ ಕವಿತಾ, ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ನೀನು. ರಾಜು ಅವರೇ, ಹಾಗಾದರೆ ನಾನು ನಿಮ್ಗೊಂದು ಮಾತು ಕೇಳಲಾ? ಅಯ್ಯೋ ಕೇಳು ಕವಿತಾ, ಅದರಲ್ಲಿ ಏನಿದೆ? ನೀವು ನಿಜಾನೇ ಹೇಳಬೇಕು, ಸುಳ್ಳು ಹೇಳಬಾರ್ದು. ಸರಿ, ನಿಜಾನೇ ಹೇಳ್ತೀನಿ, ಹೇಳು. ಅದು ನಾನು ನಿಮ್ಮಿಬ್ಬರು ಅತ್ತಿಗೆಮ್ಮರಿಗಿಂತನೂ ಚೆನ್ನಾಗಿದ್ದೀನಾ ಅಥವಾ ಅವರಷ್ಟು ಏನು ಚೆನ್ನಾಗಿಲ್ವಾ ನಾನು? ಅಯ್ಯೋ ಕವಿತಾ, ಅವರಿಬ್ಬರಿಗಿಂತ ನೀನು ಎಷ್ಟು ಚೆನ್ನಾಗಿದೆಯಾ ಗೊತ್ತಾ? ಅವರಿಬ್ಬರು ಒಳ್ಳೆ ಕೆಲಸದ ಆಳಿದ್ದಂಗೆ ಅದಾರ. ಒಂಚೂರು ಲುಕ್ ಇಲ್ಲ, ಒಂದು ಏನಿಲ್ಲ, ಗೊಡ್ಡ ಇದ್ದಂಗೆ ಅದಾರ. ನೀನು ಹೋಗಿ ಅವರಿಬ್ಬರಿಗೂ ಹೋಲಿಸ್ಕೊಂಡು ಕುಂತಿದ್ದಿಲ್ಲ. ನಿಜ ಹೇಳ್ಬೇಕಂದ್ರೆ ನಮ್ಮ ಮನ್ಯಾಗ ನಿನ್ನಷ್ಟು ಚಂದ ಇರೋರು ಯಾರೂ ಇಲ್ಲ ಗೊತ್ತಾ? ಅಷ್ಟು ಚೆನ್ನಾಗಿದೆಯಾ ನೀನು. ಥ್ಯಾಂಕ್ ಯು. ನಮ್ಮ ಮನೆಯಲ್ಲಿ, ನಮ್ಮ ರಿಲೇಷನ್ನಲ್ಲಿನ ನಿನ್ನಷ್ಟು ಚಂದನತಂಗ ಚೆನ್ನಾಗಿರೋ ಸೊಸಿ ಯಾರಿಗೂ ಸಿಕ್ಕಿಲ್ಲ ಗೊತ್ತಾ? ಅದೇ ನಮ್ಮ ಮನೆಯಲ್ಲಿರೋ ಎಲ್ರಿಗೂ ಹೊಟ್ಟೆ ಕಿಚ್ಚು ಗೊತ್ತಾ? ನಮ್ಮವ್ವ ಇಂಥ ಚಂದನ ಸೊಸಿ ಹುಡುಕ್ತಾ ಅಂತ ಅನ್ಕೊಂಡ ಇಲ್ಲಾಗಿದ್ರು ನಮ್ಮ ಮನ್ಯಾಗ. ಹೌದಾ, ಅಷ್ಟೊಂದು ಚೆನ್ನಾಗಿದ್ದೀನಾ ನಾನು? ಕೇಳ್ತೀಯಲ್ಲ, ಹೀರೋಯಿನಿ ಇದ್ದಂಗೆ ಅದೀಯ ನೀನು. ಕವಿತಾ, ಕವಿತಾ, ಬರ್ರಿ ಮಮ್ಮಿ ಒಳಗಡೆ. ಯವ್ವ ನನ್ನ ಮಗಳ ಎಷ್ಟು ಚಂದ ರೆಡಿ ಆಗಿಯ, ನಂದ ದೃಷ್ಟಿ ಬೀಳಂಗ ಆಗಿ ನೋಡು. ಇಷ್ಟು ಚಂದ ಕಾಣಕುಂತೀಯವ ನೀನರ. ಮದುಮಗಳ ಕಳೆ ಅನ್ನೋದು ಮುಖದಾಗ ಹೆಂಗೆ ಎದ್ದರದ ಕಾಣಕುಂತೈತೆ ನೋಡಿನ. ಹಿಂಗೆ ಏನಾರ ನಿಮ್ಮಪ್ಪ ನಿನ್ನೆ ನೋಡಿದ ಅಂದ್ರೆ ಎಷ್ಟು ಖುಷಿ ಆಕಾರ ಗೊತ್ತಾ? ಎಷ್ಟು ಚಂದ ಕಾಣಕುಂತಿದಿ ನೀನು. ಯಪ್ಪ, ನನ್ನ ಮಗಳಿಗೆ ಮೊದಲು ದೃಷ್ಟಿ ತೆಗೆದ ಕಳಿಸ್ಬೇಕಪ್ಪ ಇಲ್ಲಿಂದ ಅನ್ನಂಗ. ಕವಿತಾ ಅಳಿಯಂದ್ರ ರೆಡಿ ಆದ್ರ? ಗಾಡಿ ಎಲ್ಲ ನಿಂತೈತಿ ಹೊರಗಡೆ. ಹಾಂ ರೀ ಅತ್ತೆರ, ರೆಡಿ ಆಗಿದ್ದೀವಿ. ಸರಿ ಹೇಳಿ ಅಂದ್ರೆ ನೀವು ಕೆಳಗಡೆ ಹೋಗಿರಿ. 2 ನಿಮಿಷ ನಾ ಕವಿತಾ ಹತ್ರ ಮಾತಾಡಿ ಅಲ್ಲೇ ಕೆಳಗಡೆನೆ ಕರ್ಕೊಂಡು ಬರ್ತೀನಿ. ಸರಿ ಅತ್ತೆರ. ಮಮ್ಮಿ, ನಾನು ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಹ್ಞೂ ಕವಿತಾ, ಎಷ್ಟು ಚಂದ ಕಾಣಕುಂತಿ ಗೊತ್ತಾ ನೀನು. ಗೊಂಬಿ ಕಂಡಂಗೆ ಕಾಣಕುಂತಿದ್ದಿ. ಇನ್ನೂ ಸ್ವಲ್ಪ ಬಂಗಾರದ ಸರ ಬಳಿ ಏನು ಕೊಡ್ಲ ಹಾಕೋತೀಯಾ? ಅಯ್ಯೋ ಬೇಡ ಮಮ್ಮಿ, ಇಷ್ಟೇ ಸಾಕು. ಮೊದಲೇ ನಮ್ಮತ್ತೆ ನಾನು ಏನು ಬಂಗಾರ ಹಾಕೊಂಬರ್ತೀನೋ ಏನು ಅಂತ ಬಾಯಿ ತಕ್ಕೊಂಡು ಕಾಯ್ತಿರ್ತಾಳೆ. ಹಂಗೆ ಹೋಗೋದ ತಡ ನನ್ನ ಕೈಯಾಗ ಕೊಡು, ನಾನು ತೆಗ್ದಿರ್ತೀನಿ ಹಂಗೆ ಹಿಂಗಂತ. ಅದಕ್ಕೆ ಜಾಸ್ತಿ ಏನು ಬಂಗಾರ ಹಾಕ್ಕೊಂಡಿಲ್ಲ. ಇವು ಲೈಟ್ ಆಗಿರೋವು ಏನು ಹಾಕ್ಕೊಂಡಿನಿ, ಇವನ್ನೆಲ್ಲ ನನ್ನ ಹತ್ರನೇ ಇಟ್ಕೊಂಡಿರ್ತೀನಿ ಅಂತ. ಹ್ಞೂನವ್ವ, ಸರಿ ಆತು ಅಂದಂಗೆ ನಿಂತಲ್ಲಿ ಒಂದು ಸ್ವಲ್ಪ ಮಾತಾಡೋಕ್ಕಂತ ಬಂದಿದ್ದೆ. ನಾನು ಈಗೇನು ಹೇಳ್ತೀನಿ ಅದನ್ನು ಚಂದನತ್ತಂಗೆ ಕೇಳಿಸ್ಕೊಂಡು ನೀನು ಹಂಗೆ ಇರಬೇಕಲ್ಲಿ. ಸರಿ ಹೇಳಿ ಮಮ್ಮಿ. ನೋಡು ಕವಿತಾ, ಇವಾಗ ಆಲ್ರೆಡಿ ಅವ್ರ ಮನ್ಯಾಗ 2 ಸೊಸೆಯರು ಅದಾರ. ನೀನು 3ನೇದಕ್ಕೆ ಸೊಸಿ, ಅದರಲ್ಲೂ ನೀನು ಸಣ್ಣ ಸೊಸಿ. ನಿನ್ನ ಮೇಲೆ ನಿಮ್ಮತ್ತಿ ಭಾಳ ಅಂದ್ರೆ ಭಾಳ ಜೀವದಾಳ. ಯಾಕಂದ್ರೆ ನಿನ್ನ ಹತ್ರ ಹಣ, ಆಸ್ತಿ, ಬಂಗಾರ ಏನೇನು ಬೇಕೆಲ್ಲ ಐತಿ. ಹಾಗಾಗಿ ನಿಮ್ಮತ್ತಿ ನಿನ್ನ ಮೇಲೆ ಭಾಳ ಅಂದ್ರೆ ಭಾಳ ಜೀವದಾಳ. ನೀನು ಅದನ್ನು ಚಂದನತ್ತಂಗೆ ಯೂಸ್ ಮಾಡ್ಕೋಬೇಕು. ಹಂಗಂದ್ರೆ ಏನು ಮಮ್ಮಿ? ನೋಡು ಕವಿತಾ, ಇವಾಗ ನೀನು ಆ ಮನೆಗೆ ಹೋದ್ಮೇಲೆ ಅವರಿಬ್ಬರು ಸೊಸೆಯರು ಏನು ಕೆಲಸ ಮಾಡಕ್ಕೆ ಕುಂತಿರ್ತಾರಲ್ಲ, ನೀನು ಹಂಗೆ ಕೆಲಸ ಮಾಡ್ಬೇಕಾಗತ್ತ. ಮಮ್ಮಿ, ನಾನು ಕೆಲಸ ಮಾಡ್ಬೇಕಾ? ನನ್ನ ಕೈನಲ್ಲೆಲ್ಲ ಆಗೋದಿಲ್ಲ, ನಾನು ಯಾವ ಕೆಲಸನೂ ಮಾಡೋದಿಲ್ಲ. ಜೋ ಕವಿತಾ, ಮೊದಲು ನಾನು ಮಾತಾಡೋದನ್ನು ಫುಲ್ ಕೇಳಿ ನೀನು. ಸರಿ ಹೇಳ್ರಿ. ನೋಡು ಕವಿತಾ, ಇವಾಗ ಅವರಿಬ್ಬರು ಹೆಂಗೆ ಮನೆ ಸೊಸೆಯರು ಆಗದಾರ, ನೀನು ಹಂಗೆ ಆ ಮನೆ ಸೊಸಿ. ಅವರಿಬ್ಬರು ಹೆಂಗೆ ಕೆಲಸ ಮಾಡ್ತಾರೆ, ನೀನು ಹಂಗೆ ಕೆಲಸ ಮಾಡ್ಬೇಕಾಕೈತಿ. ಅದಕ್ಕೆ ನೀನು ಏನು ಮಾಡ್ಬೇಕಂದ್ರೆ ಹೆಂಗಾರ ಮಾಡಿ ನಿಮ್ಮ ಅತ್ತಿನ ನೀನು ಬುಟ್ಟಿ ಹಾಕೋಬೇಕು. ನಿಮ್ಮ ಅತ್ತಿಗೆ ನೀನು ಎಷ್ಟು ನೈಸ್ ಮಾಡ್ತೀರಿ ಅಷ್ಟು ನಿನಗೆ ಕೆಲಸ ಹತ್ತಲಾರ್ದಂಗೆ ನೋಡ್ಕೋತಾಳೆ ನಿಮ್ಮ ಅತ್ತಿ. ಹೆಂಗೆ ಮಮ್ಮಿ ನೈಸ್ ಮಾಡ್ಬೇಕು ನಮ್ಮ ಅತ್ತಿನ? ಈಗ ನಾನು 1-2-3 ಸೀರೆ ಇಟ್ಟೀನಿ ನಿಂದು ಬ್ಯಾಗ್ನಾಗ. ಅವು ಯಾವಂದ್ರೆ ಅವಾಗ ನಾನು ಮುಂಚೆ ಎಲ್ಲ ನಾನೇ ಉಟ್ಕೊಂಡಿದ್ದು ಹೋಗೋ ಸೀರೆ. ಒಂದೊಂದು ಸಲ 2 ಸಲ ಅಷ್ಟು ಉಟ್ಕೊಂಡಿನಿ. ಅವನ್ನ ಚಂದನತ್ತಂಗೆ ಇಸ್ತ್ರಿ ಮಾಡಿಸಿ ನಿನ್ನ ಬ್ಯಾಗ್ನಾಗ ಇಟ್ಟೀನಿ. ಅದು ಕವರ್ನಾಗ ಹಾಕಿ ಇಟ್ಟೀನಿ. ಅವ್ರು ಏನಾರು ಕೇಳಿದ್ರೆ ಇದನ್ನು ಹೊಸಾದಂತಂದು ಹುಟ್ಟಿದ್ದಂತ ಹೇಳಕ್ಕೆ ಹೋಗ್ಬೇಡ ಅತ್ತೆ. ನಮ್ಮ ಮನೆಯಲ್ಲಿ ನನಗಂತನ 4 ಸೀರೆ ತೊಗೊಂಡು ಬಂದಿದ್ರು. ನನಗೆ 4 ಸೀರೆ ಎಲ್ಲ ಯಾಕೆ ಬೇಡ, ನಮ್ಮ ಅತ್ತೆಗೊಂದಿರಲಿ ಅಂತ. ಅತ್ತೆ ನಿಮಗೊಂದು, ಹಾಗೆ ಗೌರಿಗೊಂದು, ಮತ್ತು ನಿಮ್ಮ ತಂಗಿ ಒಬ್ರು ಇದ್ದಾರಲ್ಲ ಅವರಿಗೊಂದು, ನಿಮ್ಮ 3 ಜನಕ್ಕೆ ಒಂದೊಂದು ಸೀರೆ ತೊಗೋರಿ, ನಾನೊಂದು ಸೀರೆ ತೊಗೊಂಡಿದ್ದೀನಿ ಅಂತ ಹೇಳಿ ನೀನು ಇಷ್ಟ ನೈಸ್ ಮಾಡೋ ಸಾಕು. ನಿಮ್ಮ ಅತ್ತಿ ನಿನಗೆ ಒಂದು ಕೆಲಸ ಈ ಕಡೆಯಿಂದ ಚಾಕಪ್ ಈ ಕಡೆ ತೆಗೆದಿಡಂತ ಹೇಳಂಗಿಲ್ಲ. ಹೌದಾ ಮಮ್ಮಿ, ಈ ಪ್ಲ್ಯಾನ್ ವರ್ಕೌಟ್ ಆಗುತ್ತಂತೀಯಾ?
ವರ್ಕೌಟ್ ಆಗುತ್ತಾ. ನೀನು ಮಾತ್ರ ಯಾವುದೇ ಕಾರಣಕ್ಕೂ ನಿಮ್ಮ ಅತ್ತಿನ ಎದುರು ಹಾಕೊಳಕ್ಕೆ ಹೋಗ್ಬೇಡ. ನಿಮ್ಮ ಅತ್ತಿ ಜೊತೆ ಎಷ್ಟು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀಯ, ಎಷ್ಟು ನೀನು ನಿಮ್ಮ ಅತ್ತಿಗೆ ಪುಸ್ಲಾಯಿಸ್ಕೊಂತಿರ್ತೀಯ, ಅಷ್ಟು ನೀನು ಆ ಮನ್ಯಾಗ ಆರಾಮಾಗಿರ್ಬೋದು. ನೀನು ಈ ಹೊರಗಡೆ ಯಾರ ಜೊತೆ ನೀನು ಒದರಾಡಕ್ಕೆ ಹೋಗ್ಬೇಡ. ಸುಮ್ಮನೆ ಒಳಗಡೆ ಇದ್ದಾಗ ಅತ್ಯಾರ ನನಗೆ ಕೆಲಸ ಮಾಡೋಕೆ ಆಗಂಗಿಲ್ಲ ರೀ, ನನಗೆ ಎಲ್ಲ ಕೆಲಸ ಮಾಡಿಲ್ಲ, ಅಭ್ಯಾಸನೇ ಇಲ್ಲರಿ ಅಂತ ಇಷ್ಟನೇ ನೀನು ಒಳಗಡೆನ ನಿಮ್ಮ ಅತ್ತಿ ಹೊರಗಡೆ ಎಲ್ಲರ ಜೊತೆ ಒದರಾಡಿ ಅದು ಮಾಡಿ ಇದು ಮಾಡಿ ಅವ್ರ ಕೈಯಾಗ ಕೆಲಸ ಮಾಡಿಸ್ತಾಳ. ನೀನು ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ನಿಷ್ಠರ ಆಗಲ್ಲ, ನಿಮ್ಮ ಅತ್ತಿ ನಿಷ್ಠರಾಕ್ಕಳ. ಅಲ್ಲ ಮಮ್ಮಿ, ಒಂದು 3 ಸ್ಯಾರಿಗೆ ನಮ್ಮತ್ತಿ ಬಗ್ಗತ ಅಂತ ಅಂತೀಯ? ನೋಡು, ಸದ್ಯಕ್ಕೆ ಈ 3 ಸೀರೆನ ನೀ ತೊಗೊಂಡು ಹೋಗು, ಅವರಿಗೆ ನಿಮ್ಮ ಅತ್ತಿ ಕೈಯಾಗ ಕೊಡು. ಅತ್ತೆರ ಇವು 3 ಸೀರೆ ಅದಾವು, 3 ಸೀರೆ ಬೇಕಾದ್ರೆ ನೀವೇ ಇಟ್ಕೊರಿ, ಇಲ್ಲ ಗೌರಿಗೆ ಒಂದು ಕೊಡ್ರಿ, 2 ಸೀರೆ ನೀವೇ ಇಟ್ಕೊರಿ, ಇಲ್ಲ ಅಂದರೆ ನಿಮ್ಮ ತಂಗಿಗಾದರೂ ಕೊಡ್ರಿ ಅಂತ ಹೇಳಿ ಕೊಡು. ಬೇಕಾದ್ರೆ ಇನ್ನೊಂದು ಸೀರೆ ಇರ್ತೀನಿ, ನಿಮ್ಮ ತಂಗಿ ಮಗಳು ಇನ್ನೂ ಬೇಕಿದ್ದಂಗೆ ಅದ, ಒಂದು 4 ಸೀರೆ ಒಯ್ದು ಬಿಡು, 4 ಸೀರೆ ಕೊಡು. ಎಷ್ಟು ಖುಷಿ ಆಕಳು ನೋಡಂಗೆ. ಈಗ ಸದ್ಯಕ್ಕೆ ಅಷ್ಟು ಮಾಡು, ಬೇಕಾರೆ ನಾನೇನೋ ಸ್ವಲ್ಪ ದಿನ ಬಿಟ್ಟು ನಾನೇ ಬರ್ತೀನಿ, ಇಲ್ಲ ಏನಾರು ಒಂದು ವ್ಯವಸ್ಥೆ ಮಾಡ್ತೀನಿ. ಬರೇ ಒಂದು ಸರ ನಕ್ಲೇಸ್ ಕೊಟ್ಟರೆ ಸಾಕು ನಿಮ್ಮ ಅತ್ತಿಗೆ, ನೀನು ಏನಂದ್ರೆ ಏನು ಕೆಲಸ ಹಚ್ಚಂಗಿಲ್ಲ. ಬೇಕಾದ್ರೆ ಒಂದು 3 ತೊಲೆಯಾಗ ಆಗ್ಬಿಡ್ತೈತಾ, ಒಂದು 3 ತೊಲೆಯಾಗ 4 ತೊಲೆಯಾಗ ಒಂದು ಬಂಗಾರ ಸರ ಮಾಡಿಕೊಟ್ಬಿಡ್ತೀನಿ, ಕೊಟ್ಬಿಡು ನಿಮ್ಮ ಅತ್ತಿಗೆ. ನಿನಗೆ ಒಂದು ಕೆಲಸ ಹಚ್ಚಂಗಿಲ್ಲ ನೋಡು. ನೀನು ಹಿಂಗೆ ನಿಮ್ಮ ಅತ್ತಿಗೆ ಒಂದು ಸ್ವಲ್ಪ ರೊಕ್ಕ ಕೊಡೋದು, ಸೀರೆ ಕೊಡೋದು, ಅವಾಗವಾಗ ಒಂಚೂರು ಬಂಗಾರ ಹಿಂಗೆಲ್ಲ ಕೊಡ್ತಾಯಿರು. ನಿಮ್ಮ ಅತ್ತಿ ನಿನ್ನ ರಾಣಿ ನೋಡ್ಕೊಂಡಂಗೆ ನೋಡ್ಕೋತಾಳೆ. ಅಲ್ಲ ಮಮ್ಮಿ, ಇಷ್ಟೆಲ್ಲ ಎದಕ್ಕೂ ಕೊಡ್ಬೇಕು? ನಾನೇ ಮಾತಾಡ್ತೀನಿ. ಅವ್ರೇನಾದ್ರು ಕೆಲಸ ಹೇಳಿದ್ರೆ ನಾನು ಈ ಕೆಲಸ ಮಾಡಂಗಿಲ್ಲ, ನಮ್ಮ ಮನೇಲಿ ಕೆಲಸ ಎಲ್ಲ ಮಾಡಿ ನನಗೆ ರೂಢಿ ಇಲ್ಲ, ನಾನು ಯಾಕೆ ಮಾಡಲಿ ಅಂತ ಹೇಳ್ತೀನಿ. ಅಯ್ಯೋ ಹುಚ್ಚುಡಿಗೆ, ನಿನಗೆ ಬುದ್ಧಿ ಇಲ್ಲ ಅಂತ ಅನ್ನೋದು ಅದಕ್ಕೆ. ನೀನು ಹಂಗೇನಾರ ಮಾತಾಡಿದೆ ಅಂದ್ರೆ ಎಲ್ಲರ ಹತ್ರ ನೀನು ಇಷ್ಟು ಹಾಕಿದೆ. ಆಮೇಲೆ ನಿಮ್ಮ ಅತ್ತಿ ಆಮೇಲೆ ಆ ಮುದುಕಿ ಐತಲ್ಲ ಅವರೆಲ್ಲ ಸೇರಿ ವಾಪಸ್ ನಮ್ಗೆ ಫೋನ್ ಹಚ್ತಾರೆ, ನಿಮ್ಮ ಮಗಳು ಹಿಂಗೆ ಮಾಡಾಕುಂತಾಳೆ ನೋಡ್ರಿ ಅಂತಂದು. ಅದಕ್ಕೆ ಹಂಗೆಲ್ಲ ಮಾಡಬಾರ್ದು. ಬೆಣ್ಣೆಯಾಗ ಕೂದಲು ತೆಗ್ದಂಗೆ ಇರಬೇಕು. ಅದಕ್ಕೋಸ್ಕರ ನಾನು ಎಷ್ಟು ಹೇಳ್ತೀನಿ ನೀನು ಅಷ್ಟೇ ಮಾಡು. ಒಂದು 4 ದಿನ ಮಾಡಿ ನಾನು ಹೇಳ್ದಂಗೆ ನಿನಗೆ ಗೊತ್ತಾಕೈತೆ ಅವಾಗ ನಾನು ಹೇಳಿದ್ದು ಸರಿನಾ ಅಥವಾ ತಪ್ಪ ಅಂತಂದು. ಯಾರು ನಿನ್ನ ತಂಟೆಗೆ ಬಂದ್ರೆ ಯಾರಿಗೂ ಸುಮ್ಮನೆ ಬಿಡಾಕೋಬೇಡ. ಒಂದು ಸಲ ನೀನು ಅನ್ಸ್ಕೊಂಡಿ ಅಂತ ತಿಳ್ಕೊ, ಅವ್ರು ಮತ್ತೆ ತಿರ್ಗಾ ಮುರ್ಗ ನಿನಗೆ ಅನ್ನಕ್ಕೆ ಚಲೋ ಮಾಡ್ತಾರೆ. ನೀನು ಯಾರ ಜೊತೆನೂ ಏನೂ ಅನ್ಸ್ಕೊಳಕ್ಕೆ ಹೋಗ್ಬೇಡ. ನಿಮ್ಮ ಅತ್ತಿ ಹಂಗೆ ಪುಸ್ಲಾಯಿಸ್ಕೊತ ಇರು. ಹಂಗೆ ಎಲ್ಲರ ಹತ್ರನೂ ನಿಮ್ಮ ಅತ್ತಿ ನಿಷ್ಠರಾಗಲಿ, ನೀನು ಮಾತ್ರ ಯಾರ ಹತ್ರನೂ ನಿಷ್ಠರಾಗ್ಲಾರ್ದಂಗಿರು. ಮಮ್ಮಿ, ಅವರಿಬ್ಬರು ಅದಾರಲ್ಲ ಆ ಮನೆ ಸೊಸೆಯರು, ಅವ್ರಿಗೆ ಭಾಳ ಅಂದ್ರೆ ಭಾಳ ಹೊಟ್ಟೆ ಕಿಚ್ಚು ಮಮ್ಮಿ. ಎಷ್ಟು ಇದು ಬೆರಿಕೆದಾರ ಗೊತ್ತಾ ಅವರು. ಅವ್ರನ್ನ ಹೆಂಗೆ ಮಮ್ಮಿ ಬಗ್ಸೋದು? ನೀನು ಬರೀ ನಿಮ್ಮ ಅತ್ತಿನ ಬಗ್ಸಿದಿ, ನಿಮ್ಮ ಅತ್ತಿ ನೀನು ಹೇಳ್ದಂಗೆ ಕೇಳ್ಕೊತಿದ್ಲಂದ್ರೆ ಸಾಕು, ಅವ್ರನ್ನೆಲ್ಲ ನಿಮ್ಮ ಅತ್ತಿನ ನೋಡ್ಕೋತಾಳೆ. ಸರಿ ಮಮ್ಮಿ. ಸರಿ, ನಾನು ಹೇಳಿದ್ದೆ ನೆನ್ಪಿಟ್ಕೋ. ಹಂಗೆ ಮತ್ತು ನಾನು ಫೋನ್ ಹಚ್ಚಿದಾಗ ಹೇಳ್ತಿರ್ತೀನಂತ. ನಾನು ಎಷ್ಟು ಹೇಳ್ತೀನಿ ನೀನು ಅಷ್ಟೇ ಮಾಡ್ಕೊತ ಹೋಗಿ ಸಾಕು. 1 ವರ್ಷ ಅಷ್ಟೇ, 1 ವರ್ಷ ಅಲ್ಲಿದ್ದು ಬಿಡು. ಆಮೇಲೆ ನಿನ್ನ ಗಂಡನ್ನ ನಿನ್ನನ್ನು ಬೇರೆ ಮಾಡಿ ಕಳಿಸೋ ಜವಾಬ್ದಾರಿ ನಂದು, ಸರಿನಾ? ಸರಿ ಮಮ್ಮಿ. ಹಂಗೆ ನಿನ್ನ ಗಂಡಂದು ಸ್ಯಾಲ್ರಿ ಏನು ಬರುತ್ತಲ್ಲ ಅದಿಷ್ಟು ನಿನ್ನ ಕೈಯಾಗ ಬಂದು ಸೇರ್ಬೇಕು. ಅದೇನೇನಾರ ನಿನ್ನ ಗಂಡನ ಸ್ಯಾಲ್ರಿ ಅವ್ರ ಅವನ ಕೈಗೆ ಹೋತು ಮತ್ತು ನಿನ್ನ ಕೆಲಸ ತಪ್ಪತನಾಗುತ್ತೆ. ಯಾವುದೇ ಕಾರಣಕ್ಕೂ ಹಂಗೆ ಆಗಬಾರ್ದು. ನಿನ್ನ ಗಂಡಂದು ಪ್ರತಿ 1 ರೂಪಾಯಿನೂ ನಿನ್ನ ಕೈಗೆ ಬಂದು ಸೇರಬೇಕು. ನಿನ್ನ ಗಂಡಂದು ಅಲ್ಲಿ ಮನೆಯಾಗ ಖರ್ಚು ಎಲ್ಲ ನೋಡೋ ಲೆಕ್ಕ ಹಾಕು. ಎಲ್ಲರೂ ಎಷ್ಟೆಷ್ಟು ಖರ್ಚು ಮಾಡ್ತಾರೆ, ನೀನು ನಿನ್ನ ಗಂಡ ಅಷ್ಟೇ ಖರ್ಚು ಮಾಡ್ಬೇಕು. ಅತಿಯಾಗಿ ನಿನ್ನ ಗಂಡ ಖರ್ಚು ಮಾಡ್ಲಾರ್ದಂಗೆ ನೋಡ್ಕೊ. ನಿಮಗಂತನ ದುಡ್ಡು ಉಳಿಸ್ಕೊಳೋದು ಕಲಿ. ಮುಂದೆ ಎದಕ್ಕಾರ ಬೇಕಾಗುತ್ತೆ ರೊಕ್ಕ. ನಾ ಹೇಳಿದ ಅರ್ಥ ಆಗೈತಿಲ್ಲ? ಸರಿ ಮಮ್ಮಿ, ನೀ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ, ಅದ್ರ ಬಗ್ಗೆ ಎಲ್ಲ ನಾನು ನೋಡ್ಕೋತೀನಿ. ಸರಿ, ನಾನು ಮಿಕ್ಕಿದ್ದೆಲ್ಲ ಫೋನ್ ಆಗಿರ್ತೀನಿ. ಬಾ, ಎಲ್ಲರೂ ಕಾಯಕೊಂತಾರೆ ಕೆಳಗಡೆ. ಸರಿ ಮಮ್ಮಿ. ರೀ ಸರಿತಾ, ಬರ್ರಿ ಲಗುನ. ಅಯ್ಯೋ ನನ್ನ ಮಗಳ, ಎಷ್ಟು ಚಂದ ಕಾಣಕೊಂತೀವಿ ಅವ. ಗೊಂಬೆ ಕಂಡಂಗೆ ಕಾಣಕೊಂತೀವಿ ನೋಡವ. ಡ್ಯಾಡಿ, ನಾನೇನು ಹೋಗಿ ಬರ್ತೀನಿ. ಸರಿ ನಮ್ಮ ಮಗಳ, ನಿನಗೆ ಅಲ್ಲಿ ಏನಾರ ಹೆಚ್ಚು ಕಮ್ಮಿ ಆತಂದ್ರೆ ನನಗೆ ಒಂದೇ ಫೋನ್ ಹಚ್ಚು, ನಾನೆಲ್ಲ ನೋಡ್ಕೋತೀನಂತ. ಅಲ್ಲಿ ಏನಾರ ನಿನಗೆ ಸರಿ ಅನಿಸ್ಲಿಲ್ಲ, ನಿನಗೆ ಏನಾರ ಬೇಕಂದ್ರೂ ನನಗೆ ಫೋನ್ ಹಚ್ಚಿ, ನಾನು ಅವಾಗಲೇ ಕಳಿಸ್ಕೊಡ್ತೀನಂತ. ಡ್ಯಾಡಿ, ಅಲ್ಲಿ AC ಇಲ್ಲ, ಆಮೇಲೆ ಬೆಡ್ ಎಲ್ಲ ಚೆನ್ನಾಗಿಲ್ಲ, ಅದೆಲ್ಲ ಒಂದು ಸ್ವಲ್ಪ ಕಳಿಸ್ಕೊಡೋ ವ್ಯವಸ್ಥೆ ಮಾಡಿ ಡ್ಯಾಡಿ. ಸರಿ ನಮ್ಮ, ನೀ ಏನು ತಲೆ ಕೆಡ್ಸ್ಕೊಬೇಡ. ನಿನ್ನ ರೂಮಿಗೆ ಏನೇನು ಬೇಕು ಅದೆಲ್ಲ ವ್ಯವಸ್ಥೆ ನಾ ಮಾಡ್ತೀನಂತ. ಮಾವರ ಏನವ? ಅವ್ರ ಮನ್ಯಾಗ ಅಜ್ಜಿ ಹೇಳಾರ್ರಿ, ಈ ಮನೆಯಿಂದ ಏನು ಬಾಂಡೆ ಸಾಮಾನು ಏನು ಅಲ್ಲಿಗೆ ಬರೋದು ಬೇಡ, ಏನೂ ಕೊಡಿಸೋದು ಬೇಡ. ನಾನಿಬ್ಬರು ಸೊಸೆಯರು ಈ ಮನೆಗೆ ಬರೋ ಮುಂದೆ ಏನು ಬಾಂಡೆ ಸಾಮಾನು ತಂದಿಲ್ಲ, ನಾವು ತರಬೇಡ ಅಂತ ಹೇಳಿದ್ವಿ. ಹಾಗಾಗಿ ಕವಿತಾನು ಏನೂ ತರೋದು ಬೇಡ ಈ ಮನೆಗೆ ಸಾಮಾನು ಅಂತ ಹೇಳಾರ್ರಿ. ಯಾಕ್ರಿ ನಿಮ್ಮ ಮಗ ನಿಮ್ಗೆ ಹೇಳಿಲ್ಲನ್ರಿ? ಹೇಳಾನ್ ಅವ್ರೇನೋ ಹಂಗಂತ ನಾವು ಸುಮ್ಮನೆ ಇದ್ರ ಅವರಿಬ್ರು ಸೊಸೆಯರೇನೋ ಗತಿಗೆಟ್ಟ ಮನೆಯಿಂದ ಬಂದಿರ್ಬೋದು, ಏನೋ ತಂದಿಲ್ದೇ ಇರ್ಬೋದು. ಹಂಗಂತ ನನ್ನ ಮಗಳು ಹಂಗೇನಾ? ಚಾನ್ಸೇ ಇಲ್ಲ. ನನ್ನ ಮಗಳಿಗೆ ಅಲ್ಲಿ ಆ ಮನೆಯಾಗ ಏನೇನು ಅವಶ್ಯಕತೆ ಐತಿ ಅದನ್ನೆಲ್ಲ ನಾನು ಕೊಟ್ಟು ಕಳಿಸ್ತೀನಿ. ಅವ್ರು ಬೇಕಾದ್ರೆ ಏನಾರ ನಾ ಕಳಿಸಿದ ಮೇಲೆ ಸುಮ್ಮನೆ ಬಾಯಿ ಮುಚ್ಕೊಂಡು ಇಟ್ಕೋತಾರೆ ಅಷ್ಟೇ. ಇವರು ಮೇಲಿನ ಮಾತಿಗಷ್ಟೇ ಬೇಡ 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 ಅಂತಾರೆ. ಕೊಟ್ಟು ಕಳಿಸಿದ ಮೇಲೆ ಎಲ್ಲ ತಾವ ತೊಗೊಂಡು ಇಟ್ಕೋತಾರೆ.
ಮಾವರ ಈಗ ಸದ್ಯಕ್ಕೆ ಏನು ಬೇಡ್ರಿ. ಈಗ ಮೊದಲು ಕವಿತಾ ಹೋಗಿ ಆ ಮನೆಗೆ ಚಂದನ ತಂಗ ಹೊಂದ್ಕೊಂಡ್ಮೇಲೆ ಅವ್ರ ಜೊತೆ ಮನೆ ಹಿರಿಯರ ಜೊತೆ ಒಂದ್ಸಲ ನೀವು ಮಾತಾಡ್ರಿ. ಹಿಂಗೆ ನೋಡ್ರಿ ನಮ್ಮ ಮಗಳಿಗೆ ಅಲ್ಲಿ ಇನ್ನು ಇಲ್ಲಿದ್ದಾಗ ಎ ಸಿ ಅವೆಲ್ಲ ಬೇಕಾಗಿತ್ತು, ಅದಿಲ್ಲದ ಆಕೆಗೆ ಇರೋಕ್ಕಾಗಲ್ಲ ಅಂತ ಕವಿತಾನವ್ರ ಮಾವರ ಜೊತೆ ನೀವು ಮಾತಾಡ್ರಿ. ಮಾತಾಡಿದ್ಮೇಲೆ ಅವ್ರು ಏನಂತಾರೆ ನೋಡಿ ಅನ್ನೋದನ್ನು ನೋಡಿ ಮುಂದುವರಿರಿ. ಸುಮ್ಮನೆ ನೀವು ಮುಂದುವರೆದು ಏನೇನೋ ಮಾಡೋಕೆ ಹೋಗಿ ಸುಮ್ಮನೆ ಏನಾದರೂ ಅನಾಹುತ ಅವಾಂತರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಮಾವರ. ಸದ್ಯಕ್ಕೆ ನೀವು ಸುಮ್ಮನೆ ಇದ್ಬಿಡ್ರಿ. ಹಂಗಂತ ನನ್ನ ಮಗಳು ಅಂತ ಮನ್ಯಾಗ ಹಂಗೆ ಇರ್ಬೇಕನ್ನ, ಎ ಸಿ ಇಲ್ಲದೆ ಫ್ಯಾನ್ ಇಲ್ಲದೆ. ಅತ್ತೆರ ನೀವು ಇಷ್ಟೆಲ್ಲ ಮಾತಾಡೋರು ಮದುವೆ ಮಾಡಿ ಕೊಡೋಕ್ಕಿಂತ ಮುಂಚೆನೇ ಯೋಚನೆ ಮಾಡಬೇಕಾಗಿತ್ತು. ಯಾಕೆ ಅವ್ರ ಮನೆಯಲ್ಲಿ ಎ ಸಿ ಇಲ್ಲ, ಫ್ರೀ ಇದೆ, ದೊಡ್ಡದು ಫ್ರಿಜ್ ಇಲ್ಲ, ದೊಡ್ಡ ಮನೆ ಇಲ್ಲ ಅನ್ನೋದು ನಿಮಗೆ ಗೊತ್ತಿದ್ದೇ ಐತಿ. ಅಷ್ಟನ್ನೋರು ನೀವು ಅಂಥ ಫ್ಯಾಮಿಲಿಗೆ ಕೊಡಲೇಬಾರ್ದಿತ್ತು. ಇವಾಗ ಕೊಟ್ಟಾಗಿದೆ, ಮದುವೆನೂ ಆಗಾಗಿದೆ. ಸುಮ್ಮನೆ ಅವ್ರ ಮನೆಯಲ್ಲಿ ನಿಮ್ಮಿಂದಾಗಿ ಜಗಳ ಆಗೋದು ಬೇಡ. ಇವಾಗ ಎಲ್ಲರೂ ಚೆನ್ನಾಗಿದ್ದಾರೆ. ಅವರು ಕವಿತಾನೂ ಹೋಗಿ ಆ ಮನೆ ಹೊಂದ್ಕೊಂಡ್ಮೇಲೆ ಬೇಕಾದ್ರೆ ಆಮೇಲೆ ನೋಡಿದ್ರಾಯ್ತು. ಸರಿ ನಾವು ಆತು, ನಾ ಯೋಚನೆ ಮಾಡ್ತೀನಿ ತಗೋ ನೀ ಹೇಳಿದ್ರ ಬಗ್ಗೆ. ಸರಿ ರೀ ಮಾವರ, ನಮಗೆ ಬೇಕಾಗಿರೋದು ಕವಿತಾ ಆ ಮನ್ಯಾಗ ಖುಷಿಯಾಗಿರೋದು. ಸುಮ್ಮನೆ ಆ ಮನೆಯವ್ರ ಜೊತೆ ಜಗಳ ಮಾಡಿ ಈಕಿದ ಜೀವನ ಹಾಳು ಮಾಡ್ಕೊಳ್ಳೋದು ಬ್ಯಾಡ್ರಿ ಮಾವರ. ಚಂದ ಅವ್ರ ಮನ್ಯಾಗ ಎಲ್ಲರೂ ಒಳ್ಳೆಯವ್ರು ಅದಾರ, ಎಲ್ಲರೂ ಹೊಂದ್ಕೊಂಡು ಹೋಗ್ತಾರ. ಕವಿತಾನೂ ಆ ಮನೆ ಹೊಂದ್ಕೊಂಡು ಹೋದ್ರೆ ಅಷ್ಟೇ ಸಾಕ್ರಿ ಮಾವರ. ಮಗಳ ಕವಿತಾ, ನೀ ಆ ಮನೆಗೆ ಹೋಗುವ. ನಿನಗೆ ಅಲ್ಲಿ ಏನಾರು ಹೆಚ್ಚು ಕಮ್ಮಿ ಆಯ್ತು, ನಿನಗೆ ಏನಾರು ಬೇಕಾತಂದ್ರೆ ನನಗೆ ಫೋನ್ ಹಚ್ಚ. ನಾನು ನಿಮ್ಮ ಅವ್ರ ಜೊತೆ ಆಮೇಲೆ ಅಮ್ಮ ಅದಾರಲ್ಲ ಅವ್ರ ಮನ್ಯಾಗ ಅವ್ರ ಜೊತೆ ಎಲ್ಲ ನಾ ಮಾತಾಡಿ ಒಂದು ನಿರ್ಧಾರಕ್ಕೆ ಬರ್ತೀನಿ. ಅಮ್ಮ ಸರಿ ಆಯಿತು ಡ್ಯಾಡಿ. ಅಳಿ ಅಂದ್ರೆ ಎಲ್ಲದಾರ ಕಾಣಿಸ್ತಾನೆ ಇಲ್ಲಲ್ಲ. ಅವನ ಹೋಗಿ ಗಾಡಿಯಾಗ ಕುತ್ಕೊಂಡಿರ್ಬೋದು.